ಒಂದು ಕರವಸ್ತ್ರ ಇರಬೇಕು. ಇದನ್ನ ಪದ್ಧತಿ ಮೇಲೇನೆ ಮಾಡಬೇಕು. ಯಾಕ ಅಂದ್ರೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಕ್ಲೆನ್ಸಿಂಗ್ ಹೆಂಗ ಆಗುತ್ತೆ. ಬಹಳ ಮಂದಿ ನಾವು ಟ್ರೀಟ್ಮೆಂಟ್ ಕೊಡುವಾಗ ಯಾರಿಗೆ ವಾತಾವರಣ ಚೇಂಜ್ ಆದ ತಕ್ಷಣ ಮೂಗು ಕಟ್ತತೆ, ಡಸ್ಟ್ ಮನೆಯಲ್ಲಿ ಸ್ವಚ್ಛ ಮಾಡಿದ ತಕ್ಷಣ ಮೂಗು ಕಟ್ತತೆ, ಡಸ್ಟ್ ಅಲರ್ಜಿಟಿಕ್, ಅವ್ರನ್ನ ನಾವು ಸೆನೆಟಿಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಅಂತ ಕರಿತೀವಿ. ಅವರು ಇದನ್ನ ಮಾಡ್ತಾ ಹೋದಂಗೆಲ್ಲ ಏನಾಗ್ತದೆ, ಆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಫಸ್ಟ್ ವಿತೌಟ್ ಮೆಟೀರಿಯಲ್ ಕೈಯನ್ನು ಹಿಂದಿಟ್ಟು ಬಾಯಿನಿಂದ ಮೂಗನ್ನು ಹೊರಗೆ ಹಾಕ್ತೀವಿ. ಅದಕ್ಕೆ ಜಲಕಪಾಲ ಭಾತಿ ಅಂತ ಕರಿತೀವಿ ಕ್ರಿಯೆ. ಹಿಂಗಾದ್ಮೇಲೆ ಪೂರಾ ಸೀನ್ಬೇಕು. ಕಾಣ್ತಿಲ್ಲ? ಈಗ ಸೈಡ್ ಬರ್ತೇನೆ. ಈಗ ನೇರ ಮಾಡ್ತೇನೆ. ಇನ್ನೊಂದು ಬಾರಿ ಮೇಲೆ ಐತ್ರಿ ಸರ್, ಮೇಲೆ ಅಂದ್ರೆ ನೀರು ಇಲ್ಲಿ ಸಿಡಿತೈತಲ್ಲ. ಇಲ್ಲ ಓಕೆ ಓಕೆ, ಇಲ್ಲಿ ಕಾಣ್ತದಾ? ಓಕೆ. ಇದಾದ್ಮೇಲೆ ಮೂಗನ್ನ ಮಾಡಿ ಒರೆಸ್ಕೊಳ್ಬೇಕು. ನೆಕ್ಸ್ಟ್ ಜಲನೇತಿ, ಅದು ಜಲ ಕಪಾಲಭಾತಿ. ಎಲ್ಲರಿಗೂ ಕಾಣಿಸ್ತದೆ. ಇಲ್ಲಿ ಮೂಗಿನಲ್ಲಿಟ್ಟು ಆ ಅಕ್ಷರ ಉತ್ಪಾದನೆ ಮಾಡಿದ್ರೆ ತನ್ನಿಂದ ತಾನೇ ಈ ಮೂಗಿನಿಂದ ಈ ಮೂಗಿನೊಳಗೆ ನೀರು ಬರ್ತದೆ. ಅದು ಕೊಡಲೇ ಬಟ್ಟಿ ಇಲ್ಲಿ ನೋಡಿ, ಉಸಿರು ಒಳಗೆ ಎಳ್ಕೋಬೇಕು, ಮೂಗಿನಲ್ಲಿ ಇಡಬೇಕು. ಏನಾದ್ರು ಆಗ ಬರ್ತದೆ. ನೆಕ್ಸ್ಟ್ ಈ ಕಡೆ ಮೂಗಿನಿಂದ ನೀರು ಸ್ವಲ್ಪ ತಣ್ಣಗಾಗಿ ಇವು, ಭಾಳ ತಣ್ಣೀರಲ್ಲಿ ಮಾಡಬೇಡಿ, ನಮಗೆ ನಡೀತದೆ. ಮತ್ತು ಮೂಗು ಕಟ್ಟಾಗ್ತದಲ್ಲ ಒಬ್ಬರಿಗೆ, ನೆಗಡಿ ಆಗೋ ಚಾನ್ಸಸ್ ಇರುತ್ತೆ. ತಣ್ಣೀರು ಹಾಕ್ಬಾರ್ದು, ನಮ್ಮ ಭಾಳ ಬಿಸಿನೀರು ಹಾಕ್ಬೇಕು, ಉಪ್ಪು ಇರಬೇಕು. ಅಪೋಸಿಟ್ ಇದೇ ಫಸ್ಟ್ ಪೂರ ಖಾಲಿ ಮಾಡಿತ್ತು. ಇದು ಇದರಿಂದ ಎರಡು ಹೆಲ್ಪ್. ಒಂದು ಸ್ವಚ್ಛಗೊಳ್ತದೆ, ಒಂದು ಲಂಗ್ಸ್ ಭಾಳ ಕೆಪಾಸಿಟಿಯಿಂದ ಇರ್ತದೆ. ಇದು ಯೋಗದ ಸೆಟ್ ಕ್ರಿಯೆ.